ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತವಿ ಮೇಘಾ ವ್ಲಾಗ್ಸ್. ಸೂಪರ್ ಹೆಲ್ದಿ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ ಒಂದು ಬಾಣಲಿಲಿ ನಾನು 1 ಕಪ್ ಆಗೋಷ್ಟು ಬಾದಾಮ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋ ಡ್ರೈ ಫ್ರೂಟ್ಸ್ ಬಂದು ಬೋಲಾಸ್ ಅವ್ರದ್ದು. ತುಂಬ ಚೆನ್ನಾಗಿದೆ, ನೀವು ಯೂಸ್ ಮಾಡಿ ನೋಡಿ. ನೆಕ್ಸ್ಟ್ ಇಲ್ಲಿ 1/2 ಕಪ್ ಕ್ಯಾಶ್ಯೂ ತೊಗೋತಾ ಇದ್ದೀನಿ. ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಲ್ಲ ಡ್ರೈ ಫ್ರೂಟ್ಸ್ನ ಒಟ್ಟಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಬೋದು, ಬಟ್ ಕೆಲವೊಂದು ಬೇಗ ಬೇಯುತ್ತೆ, ಕೆಲವೊಂದು ಬೇಗ ಬೇಯಲ್ಲ. ಅದಕ್ಕೋಸ್ಕರ ಸಪ್ರೇಟಾಗಿ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ 1/2 ಕಪ್ ವಾಲ್ನಟ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಫಸ್ಟ್ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಾದಮೇಲೆ ನೆಕ್ಸ್ಟ್ ಅದಕ್ಕೆ 1/4 ಕಪ್ ಆಗೋಷ್ಟು ಪಿಸ್ತಾನ ಆ್ಯಡ್ ಮಾಡ್ತಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ಬಿಳಿ ಎಳ್ಳು ಮತ್ತು ಗಸಗಸೆ ಎಲ್ಲ 4 to 3 ಟೇಬಲ್ ಸ್ಪೂನ್ ಇದೆ. ಗಸಗಸೆ, ಬಿಳಿ ಎಳ್ಳು 2 ಟೇಬಲ್ ಸ್ಪೂನ್ ಇದೆ. ಸೊ ಅದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಬೌಲ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಫ್ಲ್ಯಾಕ್ಸ್ ಸೀಡ್ಸ್ ರೆಸಿಪಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಫ್ರೈ ಮಾಡ್ತಾಯಿದ್ರೆ ಸ್ವಲ್ಪ ಚಟಪಟ ಅಂತ ಸಿಡಿತದೆ, ಅದಕ್ಕೋಸ್ಕರ ಒಂದು ಪ್ಲೇಟ್ ಕವರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ ಡ್ರೈ ರೋಸ್ಟ್ ಆಗಿದೆ. ಅದನ್ನು ಕೂಡ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ದ್ರಾಕ್ಷಿ. ಸೊ ಇನ್ನೂ 1 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು, ಬಟ್ ನಂಗೆ ದ್ರಾಕ್ಷಿ ಜಾಸ್ತಿ ಇಷ್ಟ ಆಗೋಲ್ಲ, ಅದಕ್ಕೋಸ್ಕರ ಕಮ್ಮಿ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡು ಎತ್ತಿಟ್ಕೋಬೇಕು. ನೆಕ್ಸ್ಟ್ ಈಗ ಒಂದು ಪ್ಲೇಟ್ಗೆ ಈಗ ಡ್ರೈ ರೋಸ್ಟ್ ಮಾಡಿರೋ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಬೇಕು, ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನಾನು ನೆಕ್ಸ್ಟು ನಾವು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸರಲ್ಲಿ. ಸೊ ದ್ರಾಕ್ಷಿನ ಮಾತ್ರ ಪಕ್ಕದಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ, ಅದನ್ನು ಮಾತ್ರ ಯೂಸ್ ಮಾಡ್ತಾ ಇಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಡ್ರೈ ಫ್ರೂಟ್ಸಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ವೆಯ್ಟ್ ಲಾಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಡೈಲಿ ಒಂದೊಂದು ತೊಗೊಳ್ಬೋದು, ಮಕ್ಕಳು ಲಂಚ್ ಬಾಕ್ಸ್ ಕಳಿಸ್ಬೋದು, ಮತ್ತು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಚಿಕ್ಕ ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ತೊಗೋಬೋದು. ಒಂದು ಹೆಲ್ದಿ ಲಡ್ಡು ಅಂತ ಹೇಳ್ಬೋದು. ಸೊ ಇಲ್ಲಿ 1 ಕಪ್ ಆಗೋಷ್ಟು ಡೇಟ್ಸ್ ತೊಗೊಂಡು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಪಲ್ಸ್ ಮೋಡಲ್ಲಿ ಹಾಕಿ. ಸೊ ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಹಾಗೆ ಡ್ರೈ ಫ್ರೂಟ್ಸ್ ರೋಸ್ಟ್ ಮಾಡಿದ್ವಲ್ಲ, ಅದು ಕೂಡ ನೀವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ಆ ಡೇಟ್ಸ್ನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ತುಪ್ಪದಲ್ಲಿ. ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಗ್ರೈಂಡ್ ಮಾಡಿರೋ ಡೇಟ್ಸ್ನ ಚೆನ್ನಾಗಿ ಅದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಅದು ಸಾಫ್ಟ್ ಕನ್ಸಿಸ್ಟೆನ್ಸಿ ಬರುತ್ತೆ, ಆವಾಗ ನಮಗೆ ಅದನ್ನು ಡ್ರೈ ಫ್ರೂಟ್ಸ್ ಪೌಡರ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಸರಿಯಾಗುತ್ತೆ. ಸೊ ನಾನು ತೋರಿಸ್ತೀನಿ ಇವಾಗ. ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗುತ್ತೆ. ಸೊ ಇಲ್ಲಿ ನಾವು ಡ್ರೈ ರೋಸ್ಟ್ ಮಾಡಿರೋ ಪೌಡರು ಮತ್ತು ದ್ರಾಕ್ಷಿ ಮತ್ತು ಈ ಡೇಟ್ಸ್ದು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಏಲಕ್ಕಿನೂ ಹಾಕಿದೆ, ಬಟ್ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಅದನ್ನು ಹಾಕಿ ಬಿಸಿ ಇದ್ದಾಗಲೇ ಲಡ್ಡುನ ಕಟ್ಕೊಳ್ಳಿ. ಸೊ ನಂಗೆ ಆಲ್ಮೋಸ್ಟ್ 50 ಲಡ್ಡೂಸ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ನೋಡಿ. ಸೊ ಸೂಪರ್ ಹೆಲ್ದಿ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ ಇದೆ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ತವಿ ಮೇಘಾ ವ್ಲಾಗ್ಸ್. ಥ್ಯಾಂಕ್ ಯು.